ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೂಪರಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಬಂದು ಉತ್ತರ ಭಾರತದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ತುಂಬ ಪಾಪ್ಯುಲರ್ ಬ್ರೇಕ್ಫಾಸ್ಟು. ಇದು ಸೀಸನಲ್ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿಕಾವನ್ನ ಉಪಯೋಗಿಸ್ಕೊಂಡು ಮಾಡೋವಂಥದ್ದು. ಇದು ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಬೋದು. ಈ ಈರುಳ್ಳಿಕಾವನ್ನ ಉಪಯೋಗಿಸ್ಕೊಂಡು ಸ್ಟಫ್ ಮಾಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯೂಶ್ವಲಿ ಪರೋಟ ಅಂತಂದರೆ ಈ ಈರುಳ್ಳಿಕಾವು ಪರೋಟನ ಹಿಟ್ಟೊಳಗೆ ಹಾಕಿ ಕಲಸಿ ಮಾಡ್ತಾರೆ, ಆದರೆ ನಾನು ಸ್ಟಫ್ ಮಾಡಿ ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಅಜ್ವೈನ 1 ಸ್ಪೂನು ಮತ್ತು ಅಚ್ಕಾರದ ಪುಡಿ, ನಾನು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಅರಿಶಿನ, ಆಮೇಲೆ ಜೀರಾ ಪೌಡರ್ ತೊಗೊಂಡಿದ್ದೀನಿ, ಆಮೇಲೆ ನಾನು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪು, ಆಮೇಲೆ ಕಸೂರಿ ಮೇಥಿನ ನಾನು ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಟ್ಟಿನ ಒಂದಿಗೆ ಚೆನ್ನಾಗಿ ಹೊಂದ್ಕೋಬೇಕು, ಮಿಕ್ಸ್ ಆಗಬೇಕು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ, ಅಡುಗೆಗೆ ಉಪಯೋಗಿಸೋ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಪರೋಟ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ನಾನು ಎಣ್ಣೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಟ್ಟಿನಿಗೆ ಎಲ್ಲದು ಮಿಕ್ಸ್ ಆಗೋ ಥರ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ನೋಡಿ, ಕಲಿಸಿದಾಗ ಸ್ವಲ್ಪ ಇಲ್ಲಿ ಹಿಂಗೆ ಹಿಡಿದ್ರೆ ಈ ಥರ ಬರಬೇಕು ಮುಷ್ಟಿಲಿ, ಆವಾಗ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಮಸಾಲೆ ಎಲ್ಲ ಅಂತ. ಈಗ ನಾನು ನೀರು ಹಾಕಿ ಬ್ಯಾಚ್ ಬೈ ಬ್ಯಾಚ್ ನೀರು ಹಾಕಿ ಕಲಿಸ್ತೀನಿ. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ತೆಳ್ಳಗೂ ಕಲಿಸ್ಬಾರ್ದು ಪರೋಟ ಹಿಟ್ಟು. ನೋಡಿ, ಈಗ ನಾನು ಇದಿಷ್ಟು ಹಿಟ್ಟಿಗೆ ನನಗೆ 2ರಿಂದ 3 ಬೌಲಷ್ಟು ಅದೇ ಬೌಲಲ್ಲಿ ನೀರು ಹಿಡೀತು. ಈಗ ನೋಡಿ, ಕಲಿಸ್ಕೋಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಕೊಂಬಿಟ್ರೆ ಅಲ್ಲಲ್ಲೇ ಹೊಡ್ಕೊಂಡಂಗೆ ಆಗುತ್ತೆ ಪರೋಟ. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ನಿಮಗೆ ಲಟ್ಸೋದಕ್ಕೂ ಬರೋದಿಲ್ಲ. ಈ ರೀತಿ ಚಪಾತಿ ಹಿಟ್ಟು ಥರ ಕಲಸಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈಗ ನಾನು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಕಾವನ್ನ ತೊಗೊಂಡು ಗೆಡ್ಡೆ ಎಲ್ಲ ತೆಗೆದು ಈ ಸೊಪ್ಪು ಭಾಗ ಏನಿದೆಯಲ್ಲ ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ. ತೊಳೆದ್ಬಿಟ್ಟು ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು, ಯಾಕೆಂದರೆ ಇದನ್ನು ನಾವು ಸ್ಟಫ್ ಮಾಡೋದ್ರಿಂದ ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಳ್ಳೆಯದು. ಈಗ ಅದಕ್ಕೆ ನಾನು ಅಚ್ಕಾರದ ಪುಡಿ ಮತ್ತು ಆಮ್ಚೂರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡು ಈಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಯಾಕೆಂದರೆ ನಾವು ಇಲ್ಲಿ ಈರುಳ್ಳಿ ಕಾವು ಹಾಕ್ತಿರೋದ್ರಿಂದ ಉಪ್ಪು ಸೇರಿಸೋದ್ರಿಂದ ನೀರು ಬಿಟ್ಬಿಡುತ್ತೆ. ಸೊ ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟು ಅಂದರೆ ನಾವು ಬೋಂಡದ ಹಿಟ್ಟು ಉಪಯೋಗಿಸ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವಾಗ ಅಂತಂದರೆ ನಾವು ಇನ್ನೇನು ಪರೋಟ ಮಾಡೋ ಟೈಮಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಒಂದು ಸತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ಕ್ಲೀನಾಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಆವಾಗ ನಿಮಗೆ ಅಕಸ್ಮಾತ್ ನಿಮಗೆ ತೆಳ್ಳಗಾಗುತ್ತೆ ಅಂತ ಅನಿಸ್ತಿದ್ರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಗಟ್ಟಿಗೆ ನೀವು ಸ್ಟಫ್ ಮಾಡೋ ಥರ ಹೂರ್ಣ ಥರ ಕಲಸಿ ಇಟ್ಕೊಂಡು ರೆಡಿ ಮಾಡ್ಕೋಬೋದು. ಈಗ ನಮ್ಮ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಪರೋಟ ಹಿಟ್ಟು ನೋಡಿ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ಕಲಿಸ್ಬಿಟ್ಟು ನಾದಿ ಉಂಡೆಗಳನ್ನ ಮಾಡ್ಕೋಬೇಕು. ಈ ಥರ ಪ್ರತಿ ಸಾರಿನೂ ಉಂಡೆನ ಈ ಥರ ಕೈಯಲ್ಲಿ ಚೆನ್ನಾಗಿ ಒತ್ತಿ ನಾವು ಈ ಥರ ತಿರುಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇದು ಎಲ್ಲೂ ಚಪಾತಿ ಅಥವಾ ಪರೋಟ ಕ್ರ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಒತ್ತಿ ನಾವು ಉಂಡೆಗಳನ್ನ ಮಾಡ್ಕೋಬೇಕು. ಈ ಥರ ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹಂಚಿನ ಕಾಯೋಕ್ಕೆ ಇಟ್ಟು ಈಗ ನಾವು ಲಟ್ಟಿಸ್ಕೊಳ್ತಾ ಹೋಗಬೇಕು. ಇದನ್ನು ತುಂಬ ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ ಹೂರ್ಣ, ಯಾಕೆಂದರೆ ಈರುಳ್ಳಿ ಕಾವಿಗೆ ಆಲ್ರೆಡಿ ಉಪ್ಪು ಸೇರಿಸಿರೋದ್ರಿಂದ ನೀರು ಬಿಟ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೋಬೇಕು. ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡು ಹಂಚಿನ ಕಾಯೋಕ್ಕೆ ಇಟ್ಟು ಈಗ ನಾವು ಲಟ್ಸೋದಕ್ಕೆ ಶುರು ಮಾಡಬೇಕು. ಈಗ ಪರೋಟ ಹಿಟ್ಟನ್ನು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಇಷ್ಟ ಅಗಲಕ್ಕೆ ಲಟ್ಟಿಸ್ಕೋಬೇಕು. ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನಿಲ್ಲಿ ತುಂಬ್ತಾ ಇದ್ದೀನಿ. ಯೂಶ್ವಲಿ ಗೋಧಿ ಹಿಟ್ಟಿಗೆ ಕಲಿಸ್ಬಿಟ್ಟು ಮಾಡ್ತಾರೆ, ಅದು ಲಟ್ಸುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಸ್ಟಫ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಷ್ಟನೂ ಆಗೋದಿಲ್ಲ ನಿಮಗೆ. ಈ ಥರ ಮಧ್ಯದಲ್ಲಿ ಇಟ್ಬಿಟ್ಟು ಆ ಕಡೆ ಫೋಲ್ಡ್ ಮಾಡಿ ಸ್ಕ್ವೇರ್ ಆಕಾರದಲ್ಲಿ ನಾನು ಈಗ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೌಕಾಕಾರದಲ್ಲಿ ಬರ್ತಾ ಇದೆ. ಈಗ ಇದಿಷ್ಟು ಸ್ಕ್ವೇರ್ ಶೇಪಲ್ಲಿ ನಾನು ಲಟ್ಟಿಸ್ಕೊಳ್ಳೋದು. ಆವಾಗವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಲಟ್ಟಿಸ್ಕೋಬೋದು. ನೋಡಿ, ಈ ಥರ ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ಥರ ಮೀಡಿಯಮ್ ಅರ್ಧ ಇಂಚ್ ಸೈಜ್ಗೆ ನಾನಿಲ್ಲಿ ಪರೋಟನ ಲಟ್ಟಿಸಿದ್ದೀನಿ. ಮೇಲ್ಗಡೆ ನಾವು ಎಳ್ಳು ಬರ್ತಲ್ಲ, ಬಿಳಿ ಎಳ್ಳನ್ನು ಹಾಕ್ಕೊಂಡು, ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಳ್ಳು ತಿಂದರೆ ಒಳ್ಳೆಯದು ಕೂಡ. ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ನಾನು ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ 1-2 ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದನ್ನು ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು ಹಸಿರು ಮೆಣಸಿನ್ಕಾಯಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನು ಕೂಡ ಅದನ್ನು ಹಾಕ್ಕೊಂಡು ಮೇಲ್ಗಡೆ ಗಾರ್ನಿಷ್ ಮಾಡಿಕೊಂಡು ಈಗ ಕಾದಿರೋ ಹಂಚು ಮೇಲೆ ಹಾಕ್ಕೋಬೇಕು.
ಕೆಳಗಡೆ ಹಿಟ್ಟಿನ ಭಾಗ ಏನಿರುತ್ತಲ್ಲ ಅದನ್ನು ಫಸ್ಟ್ ಕೆಳಗಡೆ ಹಾಕ್ಕೋಬೇಕು. ಏಕೆಂದರೆ ಕೆಳಗಡೆ ನಾವು ಮೇಲ್ಗಡೆ ನಾವು ಎಳ್ಳನ್ನು ಹಾಕಿರ್ತೀವಿ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿ 2 ನಿಮಿಷ ಆದಮೇಲೆ ತಿರುಗಿಸಿ ಮತ್ತೆ ಎಣ್ಣೆ ಹಾಕಿ ಬೇಯಿಸಬೇಕು. 2 ಕಡೆನೂ ಬೇಯಿಸಬೇಕು. ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ, ಗೋಧಿ ಹಿಟ್ಟಿನ ಜೊತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ತುಂಬ ಸಾಫ್ಟ್ ಬರಲ್ಲ. ಸಾಫ್ಟ್ ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಮೇಲ್ಗಡೆ ಪದ್ರವಾಗಿ ಫ್ಲೇಕಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತು ಕೂಡ ಇಟ್ಕೊಂಡು ತಿನ್ಬೋದು. ಇದನ್ನು ಲಂಚ್ ಬಾಕ್ಸಿಗೇನು ಕೂಡ ತೊಗೊಂಡೋಗ್ಬೋದು. ಫ್ರೆಶ್ ಪೇಪರ್ ಇದರೊಳಗೆ ಹಾಕಿ ಕಳಿಸಿದ್ರೆ ಹಂಗೇ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ತಿನ್ನೋದಕ್ಕೂ ಬಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳಿಗೆ ಏನು ಇಲ್ಲಾಂದರೂ ಸಾಸ್ ಜೊತೆ ಇಟ್ಕೊಂಡು ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ಏಕೆಂದರೆ ಇದರಲ್ಲಿ ಎಲ್ಲ ಥರದ ಮಸಾಲ ಕೂಡ ಹಾಕಿದ್ದೀವಿ ನಾವು. ಆಮ್ಚೂರು ಪೌಡರು, ಉಪ್ಪು, ಹುಳಿ ಮತ್ತು ಖಾರ ಕೂಡ ಎಲ್ಲ ಹಾಕಿರೋದ್ರಿಂದ, ಎಳ್ಳು ಇರೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಕಾವು ಅವ್ರಿಗೆಲ್ಲೂ ಬಾಯಿಗೆ ಸಿಗೋದೇ ಇಲ್ಲ. ಯಾಕೆಂದರೆ ಇದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಕಲಸಿ ಅದನ್ನು ಮ್ಯಾಶ್ ಮಾಡಿ ಕಲಸಿ ಸ್ಟಫ್ ಮಾಡಿರೋದ್ರಿಂದ ಬಾಯಿಗೂ ಸಿಗೋದಿಲ್ಲ. ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಮತ್ತು ರಾತ್ರಿ ಡಿನ್ನರ್ಗೂ ಕೂಡ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸಾಸ್ ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ಮತ್ತು ರೈತ ತರಕಾರಿ ಅಂದರೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಹೆಚ್ಚಿ ಮೊಸರು ಹಾಕಿ ಮಾಡಿರೋಂಥ ರೈತ ಜೊತೆನೂ ಕೂಡ ತಿನ್ಬೋದು. ಬಿಸಿ ಇರುವಾಗ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಫ್ಲೇಕಿ ಅಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪಿನಕಾಯಿ ಮತ್ತು ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಹಾಕಿ ಮಾಡಿರೋಂಥ ರೈತ ಜೊತೆ ನಮ್ಮ ಈರುಳ್ಳಿ ಕಾವು ಪರೋಟ ರೆಡಿಯಾಗಿದೆ. ಬ್ರೇಕ್ಫಾಸ್ಟಿಗೆ, ಡಿನ್ನರ್ಗೆ, ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈರುಳ್ಳಿ ಕಾವು ಹೆಲ್ತಿಗೆ ಒಳ್ಳೆಯದು ಮತ್ತು ಟೇಸ್ಟು ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ. ನಾನು ಮುಂಚೆ ಎಲ್ಲ ಹಳೆ ವಿಡಿಯೋದಲ್ಲಿ ನಾನು ಕ್ಯಾಬೇಜ್ ಪರೋಟ ಕೂಡ ಹಾಕಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಗೋಬಿ ಪರೋಟ, ಕ್ಯಾಬೇಜ್ ಪರೋಟ, ಆಲೂ ಪರೋಟ ಎಲ್ಲ ಮಾಡಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.